ರಾಜ್ಯದ ಹೈಕೋರ್ಟ್ನ ಬಂದಿರತಕ್ಕಂಥ ಮೂಢ ಹಗರಣದ ತೀರ್ಪೇನದ ಇದು ನಿರೀಕ್ಷಿತವಾದಂಥ ತೀರ್ಪು. ತಪ್ಪು ಮಾಡಿದ್ದು ಅಂಗೈ ಹುಣ್ಣಾದಾಗ ಎಷ್ಟು ಸ್ಪಷ್ಟವಾಗಿ ಕಾಣ್ತದೋ ಅಷ್ಟೇ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದು. ಆದರೆ ಅವರು ಬಂಡತನದಿಂದ ಸಮರ್ಥನೆ ಮಾಡಿಕೊಳ್ಳೋದು ಮತ್ತು ಬೇರೆಯವರ ಆಡಳಿತದಲ್ಲಿ ತಪ್ಪುಗಳಾಗಿದೆ ಅಂತೇಳಿ ಒಟ್ಟು ಮಾಡಿ ತಮ್ಮನ್ನು ತಾವೇ ಕಳಂಕವನ್ನು ಹಚ್ಕೊಂಡು ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕೌಟುಂಬಿಕ ಲಾಭಕ್ಕಾಗಿ ಕೌಟುಂಬಿಕ ಸ್ವಾರ್ಥಕ್ಕಾಗಿ ಬಲಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಡಲೇಬೇಕಾದಂಥ ಪ್ರಸಂಗ ಬಂದಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನವರೇ ತಂದಿರತಕ್ಕಂಥ ಪಾರದರ್ಶಕ ಕಾಯ್ದೆ, ಅವರೇ ಬೇರೆಯವರಿಗಾಗಿ ಹೆಣದಿರ್ತಕ್ಕಂಥ ಬಲೆಯಲ್ಲಿ ಅವರೇ ಸಿಗಾಕೊಂಡು ಇವತ್ತು ಕಾನೂನಿನ ಕ್ರಮವನ್ನು ಎದುರಿಸುವಂಥ ಪ್ರಸಂಗ ಉದ್ಭವ ಆಗಿದೆ. ಮತ್ತು ಈ ಮಾಹಿತಿ ಹಕ್ಕು ಕಾರ್ಯಕರ್ತರು ನಿರಂತರವಾಗಿ ಏನು ಹೋರಾಟ ಮಾಡ್ತಾ ಇರ್ತಾರೆ ಅಂತ ಹೋರಾಟಗಾರರಿಗೆ ಸಿಕ್ಕಂಥ ಜಯ ಇದೆ. ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಗೌರವದಿಂದ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತೀನಿ. ಯಾಕೆ ಆಗ್ರಹ ಮಾಡ್ತೀನಿ ಅಂದರೆ ಈಗಾಗಲೇ ಸಾಕಷ್ಟು ವಿಳಂಬ ಆಗಿದೆ ಮತ್ತು ಈ ರಾಜ್ಯದಲ್ಲಿ ಆಪಾದನೆಗಳು ಬಂದಾಗ ರಾಜೀನಾಮೆ ಕೊಟ್ಟಂತ ಮುಖ್ಯಮಂತ್ರಿಗಳ ಇತಿಹಾಸವೂ ಕೂಡ ನಮ್ಮ ಮುಂದಿದೆ. ಶ್ರೀ ರಾಮಕೃಷ್ಣ ಹೆಗಡೆ ಅವರು ಕೇವಲ ಟೆಲಿಫೋನ್ ಕದ್ದಾಲಿಕೆ ಆಪಾದನೆ ಬಂದಾಗ ವಿಳಂಬ ಮಾಡದನೆ, ಕಚೇರಿಗೂ ಸುದ್ದ ಹೋಗಲಾರ್ದನೆ ದೆಹಲಿಯಿಂದ ನೇರವಾಗಿ ರಾಜಭವನಕ್ಕೆ ಹೋಗಿ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ. ಮತ್ತು ಸಿದ್ದರಾಮಯ್ಯನವರು ರಾಮಕೃಷ್ಣ ಹೆಗಡೆ ಅವರು ಗರಡಿಯಲ್ಲೇ ಬೆಳೆದಂಥವ್ರು. ಇವತ್ತು ಅವ್ರು ಮುಖ್ಯಮಂತ್ರಿ ಆದ್ಮೇಲೆ ಅವ್ರಿಗೆ ಯಾರ ನೆನಪು ಇರ್ಲಿಕ್ಕಿಲ್ಲ. ಆದರೆ ಸಿದ್ದರಾಮಯ್ಯನವರು ಒಂದು ಸಾರಿ ನೆನಪು ಮಾಡಿಕೊಳ್ಳಿ.